ರೀಸೆಂಟಾಗಿ ನಾವು ಪೋಲಿಯೋ ಮಾಡಿದ್ವಿ. ಒಂದು ದಿನ ಬೆಳಗ್ಗೆ 7 ಗಂಟೆಗೆ ಎದ್ದೋದ್ರೆ 4 ಗಂಟೆ ಆಗುತ್ತೆ ಬರೋಕ್ಕೆ. ಬರೀ 75 ರೂಪಾಯಿ ಅಷ್ಟೇ ಕೊಡೋದು. ಸಿದ್ದರಾಮಯ್ಯ ದಯವಿಟ್ಟು ನಮಗೆ ನಿಮ್ ಕೊಟ್ಟ ಮಾತನ್ನ ನಮ್ಗೆ ಉಳಿಸ್ಕೊಡಿ. ಕಾಯಿಲೆಗಳು ಸ್ಟಾರ್ಟ್ ಆಗಿದ ತಕ್ಷಣ ಆಶಾ ಕಾರ್ಯಕರ್ತರೇ ಮೇನ್ ಆಗಬೇಕು. ಒಂದು ಸರ್ವೆ ಮಾಡಬೇಕು, ಆಶಾ ವರ್ಕರ್ಸೇ ಬೇಕು. ಏರಿಯಾದಲ್ಲಿ BLO ಇವಾಗ ಹೊಸದಾಗಿ ತಗೊಂಡ್ಬಿಟ್ಟಾರೆ. BLO ಬೇಕು ಅಂತೇಳಿ ನಮ್ಮನ್ನ ತಗೊಂತಾರೆ. ನಾವು ಅವ್ರು BLO ಕೆಲಸ ಮಾಡೋದ, ಆಶಾ ಕೆಲಸ ಮಾಡೋದ. ಕೋವಿಡ್ ಅಲ್ಲಿ ನಾವೇ ICU ಹೋಗಿ ವಾಪಸ್ ಬಂದಿ ಸರ್. ವೆಂಟಿಲೇಟರ್ ಪೇಷಂಟ್ ನಾನು. ಆ ಟೈಮಲ್ಲಿ ಬೆಡ್ ನನಗೆ ಸಿಕ್ಕಿರ್ಲಿಲ್ಲ. ಎಷ್ಟು ನೊಂದ್ಕೊಂಡು ವಾಪಸ್ ಬಂದಿದ್ದೀವಿ ಅಂದರೆ 5 ತಿಂಗಳಿಂದ ಆಗಸ್ಟಿಂದ ಬ್ಯಾಲೆನ್ಸ್ ಇದೆ ಸರ್. ಒಂದೇ ಬಾರಿ ಡಿಸೆಂಬರ್ದು 5 ತಿಂಗಳದು ಒಂದೇ ಸಲ ಹಾಕೋ ಥರ ಮಾಡಿಕೊಡಿ ಅಂತ. ನಮ್ಮ ಏರಿಯಾದಲ್ಲಿ ಯಾವುದೇ ಹೋಮ್ ಡೆಲಿವರಿ ಆಗಬಾರ್ದು. ನಮಗೆ ಅವ್ರಿಗೆ 9 ತಿಂಗಳು ಆಗ್ತಿದ್ದಂಗೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಕರ್ಕೊಂಡೋಗಿ ಅವ್ರನ್ನ ನಾವು ಡೆಲಿವರಿಗೆ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಅವ್ರು ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಅವ್ರ ಜೊತೆಗಿದ್ದು ಅವ್ರ ತಾಯಿ ಮಗುನ ಮನೆ ಕರ್ಕೊಂಡು ಬಿಡ್ತೀವಿ ಸರ್. ಪ್ರೋತ್ಸಾಹ ಧನ ಬಾಕಿ ಸಂಕಷ್ಟದಲ್ಲಿ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು. ಬೆಂಗಳೂರು ಜಿಲ್ಲೆಯಾದ್ಯಂತ ಸಾವಿರಾರು ಆಶಾ ಕಾರ್ಯಕರ್ತೆಯರು ಹಗಲು ರಾತ್ರಿ ಎನ್ನದೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಶ್ರಮಿಸುತ್ತಿದ್ದಾರೆ. ತಾಯಿ ಮಗು ಆರೈಕೆ, ಲಸಿಕಾ ಅಭಿಯಾನ, ಸೋಂಕು ನಿಯಂತ್ರಣ ಹಾಗೂ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಲ್ಲಿ ಆಶಾ ಕಾರ್ಯಕರ್ತೆಯರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಆದರೆ ಕಳೆದ 4-5 ತಿಂಗಳಿಂದ ಆಶಾ ಕಾರ್ಯಕರ್ತೆಯರಿಗೆ ದೊರಕಬೇಕಾದ ಪ್ರೋತ್ಸಾಹ ಧನ ಇನ್ನೂ ಬಿಡುಗಡೆಯಾಗಿಲ್ಲ ಎಂಬುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಪ ಸಂಭಾವನೆಯನ್ನೇ ಅವಲಂಬಿಸಿರುವ ಇವರು ಹಣ ಕೈಗೆ ಬರದೆ ದೈನಂದಿನ ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ. ಮನೆ ಬಾಡಿಗೆ, ಮಕ್ಕಳ ಶಾಲಾ ಶುಲ್ಕ ಹಾಗೂ ಕುಟುಂಬದ ಅಗತ್ಯ ವೆಚ್ಚಗಳನ್ನ ನಿಭಾಯಿಸುವುದು ಅಸಾಧ್ಯವಾಗಿದ್ದು, ಅನೇಕರು ಸಾಲದ ಸುಳಿಗೆ ಸಿಲುಕಿರುವುದು ಅವರ ಸಂಕಷ್ಟವನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ನಿರಂತರವಾಗಿ ದುಡಿಯುತ್ತಿದ್ದರೂ ತಮ್ಮ ದುಡಿತಕ್ಕೆ ತಕ್ಕ ಪ್ರೋತ್ಸಾಹಧನ ಸಿಗದೆ ಬೇಸರಗೊಂಡಿರುವ ಆಶಾ ಕಾರ್ಯಕರ್ತೆಯರು ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಸ್ಪಷ್ಟ ಪರಿಹಾರ ದೊರಕಿಲ್ಲ ಎಂದು ಅವರು ಆರೋಪಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜಿಲ್ಲಾ ಆಶಾ ಕಾರ್ಯಕರ್ತೆಯರ ಸಮಿತಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಕಳೆದ 4-5 ತಿಂಗಳ ಬಾಕಿ ಪ್ರೋತ್ಸಾಹ ಧನವನ್ನ ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಆರೋಗ್ಯ ಕ್ಷೇತ್ರದ ಪ್ರಮುಖ ಕಂಬವಾಗಿರುವ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಸಹ ಆಗ್ರಹ ಮಾಡುತ್ತಿದ್ದಾರೆ. ಸರ್, ಸರ್ಕಾರದಿಂದ ನಮಗೆ 5-6 ತಿಂಗಳಿಂದ ಪ್ರೋತ್ಸಾಹ ಧನ ರಿಲೀಸ್ ಆಗಿಲ್ಲ ಸರ್. ಅದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಸರ್ಕಾರ ಏನು ಅನ್ಕೊಂಡ್ಬಿಟ್ಟಿದೆ, 5 ಸ್ಕೀಮು ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ. ಅದೇ ಥರ ನಮ್ಮ ಸೇವೆಯನ್ನು ಫ್ರೀಯಾಗಿ ಮಾಡಿಸೋಣ ಅನ್ನೋ ಉದ್ದೇಶದಲ್ಲಿ ಅವ್ರು ನಮಗೆ ಸಂಬಳ ಸ್ಟಾಪ್ ಮಾಡಿದ್ದಾರೆ. ಈಗ ನೋಡಿ, ಈಗ ಸೇವೆ ಮಾಡ್ತಾರೆ. ನಾವಿಲ್ಲಿ ಹೋರಾಟಕ್ಕೆ ಬರೋ ಟೈಮಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ, ಗರ್ಭಿಣಿಗೆ ತೊಂದರೆ ಆಗ್ತಿದೆ. ನಮಗೆ ಚಿಕ್ಕ ಮಕ್ಕಳಿಗೆ ಇವತ್ತು ಇಂಜೆಕ್ಷನ್ ಹಾಕಿಸ್ಬೇಕಂದ್ರೆ ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ಕಷ್ಟ ಆಗ್ತಾಯಿದೆ. ಅಷ್ಟು ಕಷ್ಟ ನಾವು ಬೇರೆಯವ್ರು ಕಷ್ಟಪಡ್ತಾರೆ ನೋಡಿ. ನಾವು ಬರೋಕ್ಕೆ ನಾವು ಮನಸಾಕ್ಷಿ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ. ಆ ನೋವಲ್ಲೂ ಬಂದು ಇಲ್ಲಿ ಕೂತಿದ್ದೀವಿ. ನಿಜವಾಗ್ಲೂ ಮನಸಾಕ್ಷಿ ಇದ್ದರೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಮನಸಾಕ್ಷಿ ಅನ್ನೋದಿದ್ದರೆ ಈ ಥರ ಮತ್ತೆ ಆಶಾ ಕಾರ್ಯಕರ್ತನಿಗೆ ರೋಡಿಗೆ ಇಳಿಸ್ಬಾರ್ದು. ಕಮ್ಮಿ ಸಂಬಳಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಒಂದು ನಾಚಿಕೆ ನಿಜವಾಗ್ಲೂ ಇಲ್ಲವೇ ಇಲ್ಲ. ಸರ್ಕಾರಕ್ಕೆ ಒಂದೇ ಒಂದು ರಿಕ್ವೆಸ್ಟು, ನೆಕ್ಸ್ಟು ನೀವು ಜನ ಮುಂದೆ ಬಂದು ನಿಂತ್ಕೋಬೇಕಾದ್ರೆ ಹೆಣ್ಮಕ್ಳನ್ನ ರೋಡಿಗೆ ಬರದೆ ನೋಡ್ಕೊಳ್ಳೋದು ನಿಮ್ಮ ತಾಕತ್ತಿದ್ರೆ ದಯವಿಟ್ಟು ನಿಮ್ಮ ಆಶಾ ಕಾರ್ಯಕರ್ತರನ್ನ ರೋಡ್ಗಳಿಗೆ ಇಳಿಸ್ಬೇಕು. ಎಲ್ಲ ಟೈಮಲ್ಲೂ ಆಶಾ ವರ್ಕರೇ ಬೇಕು. ಏನಕ್ಕೆ ಹೇಳಿ, ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ, ಏರಿಯಾದಲ್ಲಿ ಒಂದು ಕಾಯಿಲೆಗಳು ಸ್ಟಾರ್ಟ್ ಆಗಿದ ತಕ್ಷಣ ಆಶಾ ಕಾರ್ಯಕರ್ತರೇ ಮೇನ್ ಆಗಬೇಕು. ಒಂದು ಸರ್ವೆ ಮಾಡಬೇಕು, ಆಶಾ ವರ್ಕರ್ಸೇ ಬೇಕು. ಏರಿಯಾದಲ್ಲಿ BLO ಇವಾಗ ಹೊಸದಾಗಿ ತಗೊಂಡ್ಬಿಟ್ಟಾರೆ. BLO ಬೇಕು ಅಂತೇಳಿ ನಮ್ಮನ್ನ ತಗೊತಾರೆ. ನಾವು ಅವ್ರು BLO ಕೆಲಸ ಮಾಡೋದ, ಆಶಾ ಕೆಲಸ ಮಾಡೋದ. ಈ ಜಾತಿ ಗಣತಿ ಯಾವುದೇ ಒಂದು ಸರ್ವೆ ಬರಲಿ, ಬಿಟ್ಟು ಇರೋದು ಆಶಾ ವರ್ಕರ್. ಕೋವಿಡ್ ಅಲ್ಲಿ ನಾವೇ ICU ಹೋಗಿ ವಾಪಸ್ ಬಂದಿ ಸರ್. ವೆಂಟಿಲೇಟರ್ ಪೇಷಂಟ್ ನಾನು. ಆ ಟೈಮಲ್ಲಿ ಬೆಡ್ ನನಗೆ ಸಿಕ್ಕಿರಲಿಲ್ಲ. ಎಷ್ಟು ನೊಂದ್ಕೊಂಡು ವಾಪಸ್ ಬಂದಿದ್ದೀವಿ ಅಂದರೆ, ಆ ಟೈಮಲ್ಲಿ ಬೆಡ್ ಇಲ್ದಿರ ಎಷ್ಟು ಚಿಕ್ಕ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ಗೆ ಕೈ ಮುಗ್ದಿದ್ದೀವಿ ನಾವು. ಇವಾಗ ಸಂಬಳಕ್ಕೋಸ್ಕರ ಕೈ ಮುಗಿತಾ ಇದ್ದೀವಿ ಎಲ್ಲರ ಹತ್ರ. ಈಗ ಹಿಂದೆ ಈ ಕ್ಷಣದಲ್ಲಿ ನನ್ನ ಸ್ನೇಹಿತ ಹೇಳ್ದಂಗೆ ನಾವೆಲ್ಲ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ರೀತಿ ಫಿಕ್ಸೆಡ್ ಅಮೌಂಟು, ದೊಡ್ಡ ಅಮೌಂಟು ಯಾವುದೂ ಇಲ್ಲ. ಅವ್ರು ಏನು ಹೇಳಿದ್ರು ಅದೇ ಥರ 5,000 ಅಷ್ಟೇ ನಮಗೆ ತಿಂಗಳಲ್ಲಿ ಸ್ಯಾಲ್ರಿ ಬರ್ತಕ್ಕಂಥದ್ದು. ಇನ್ಸೆಂಟಿವ್ ಬೇಸಿಕ್ ಮೇಲೆ ನಾವು ಕೆಲಸ ಮಾಡೋದು. ಇನ್ಸೆಂಟಿವ್ ನಾವು ಜಾಸ್ತಿ ತೊಗೋಬೇಕಲ್ಲ ಅಂತ ನಮ್ಮ ಏರಿಯಾದಲ್ಲಿ ಯಾವುದೇ ಕೇಸ್ ಇರಲಿ, ಅದು ಹಿಂದಿ ಆಗಿರಲಿ, ತಮಿಳಾಗಿರಲಿ, ಎಲ್ಲರೂ ಸಮ.
ನಮಗೆ ಎಲ್ಲ ತಾಯಿ ಮಗು ಕೂಡ ನಮಗೆ ಸಮ, ನಮ್ಮ ಅಕ್ಕ ತಂಗಿರಿದ್ದಂಗೆ. ನಾವು ಎಷ್ಟು ಸಮ ರಾತ್ರಿಯಲ್ಲಿ ಅವರು ಡೆಲಿವರಿ ನೋವು ಅಂದರೂ ಕೂಡ ನಾವು ಅವ್ರನ್ನ ಕರ್ಕೊಂಡೋಗಿ ಆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಡೆಲಿವರಿ ಆಗಬೇಕು, ಯಾವುದೋ ಖಾಸಗಿ ಹಾಸ್ಪಿಟ್ಲಿಗೆ ಬಡವರು ಹೋಗಿ ಬಲಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ನಾವು ಡೆಲಿವರಿ ಮಾಡಿಸ್ತೀವಿ ಸರ್. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಗಲಾಗಲಿ ನೈಟ್ ಆಗಲಿ 2 ರಾತ್ರಿ ಆದರೂ ಕೂಡ ಅವ್ರ ಜೊತೆಗಿದ್ದು ನಾವು ಡೆಲಿವರಿ ಜೊತೆಗೆ ಸಪೋರ್ಟ್ ಮಾಡ್ತೀವಿ. ಅದು ಆಸ್ಪತ್ರೆಯಲ್ಲೂ ಕೂಡ ನಮ್ಗೆ ಸಪೋರ್ಟ್ ಇಲ್ಲ ಸರ್. ಡಾಕ್ಟರ್ಗಳಿಂದ ಭಾಳ ನಮಗೆ ಕಿರುಕುಳ ಆಗ್ತಾ ಇದೆ. ನಮಗೆ ಏನಕ್ಕೆ ನೀವು ಇಲ್ಲಿ ಬರ್ತೀರಾ ಆಶಾಗಳು, ಏನಕ್ಕೆ ಇಲ್ಲಿ ಬರ್ತೀರಾ, ನಿಮ್ಗೆ ಏನು ಕೆಲಸ ಇಲ್ಲಿ, ನೀವು ಬಿಟ್ಟೋಗೋದಷ್ಟೇ ಕೆಲಸ ನಿಮ್ಮದು, ನಿಮ್ಗೆ ಏನು ಕೆಲಸ ಅಂತ ನಮಗೆ ಭಾಳ ಟಾರ್ಚರ್ ಕೊಡ್ತಾರೆ ಕೆಲವು ಡಾಕ್ಟರ್ಗಳು ಮಾತ್ರ. ಇನ್ನು ಕೆಲವು ಡಾಕ್ಟರ್ಗಳು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಾವು ಸರ್ಕಾರ ಹೆಚ್ಚಿನ ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಾವು ನಮ್ಮ ಏರಿಯಾದಲ್ಲಿ ಯಾವುದೇ ಹೋಮ್ ಡೆಲಿವರಿ ಆಗಬಾರ್ದು. ನಮಗೆ ಅವ್ರಿಗೆ 9 ತಿಂಗಳು ಆಗ್ತಿದ್ದಂಗೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಕರ್ಕೊಂಡೋಗಿ ಅವ್ರನ್ನ ನಾವು ಡೆಲಿವರಿಗೆ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಅವ್ರು ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಅವ್ರ ಜೊತೆಗಿದ್ದು ಅವ್ರ ತಾಯಿ ಮಗುನ ಮನೆಗೆ ಕರ್ಕೊಂಡು ಬಿಡ್ತೀವಿ ಸರ್. ಅದಾದಮೇಲೆ 45 ದಿನ ಆಗೋವರೆಗೂ ಅವ್ರಿಗೆ ಮೊದಲನೇ ಇಂಜೆಕ್ಷನ್ ಏನಿದೆ ಮಗುಗೆ, ಪೆಂಟ ಅನ್ನೋದೊಂದು ಇಂಜೆಕ್ಷನ್ ಏನಿದೆ ಅದನ್ನು ಹಾಕ್ಸೋವರೆಗೂ ಕೂಡ ನಾವು ಪ್ರತಿ ಮನೆ ವಿಸಿಟ್ ಮಾಡಿ ಪ್ರತಿದಿನ 7 ವಿಸಿಟ್ ಏನಿದೆ ನಮ್ಮದು HBNC ವಿಸಿಟ್ ಅದೆಲ್ಲ ಕೂಡ ಮಾಡಿ ನಾವು ಚೆನ್ನಾಗಿ ತಾಯಿ ಮಗುನ ಸೇಫ್ಟಿ ಮಾಡ್ತೀವಿ ಸರ್. ನಮಗೆ ಸರ್ಕಾರದಿಂದನೂ ನಮಗೆ ಪ್ರೋತ್ಸಾಹ ಧನ ಬೇಕು, ಗೌರವ ಧನ ಬೇಕು. ಜೊತೆಗೆ ನಮಗೆ ಪರಿಸರದಲ್ಲಿರ್ತಕ್ಕಂಥ PSC ಆಗಲಿ UPSC ಆಗಲಿ ಜಿಲ್ಲಾ ಆಸ್ಪತ್ರೆ ಆಗಲಿ ಎಲ್ಲ ಸಿಬ್ಬಂದಿ ವರ್ಗದವರ ಆಶೀರ್ವಾದ ಕೂಡ ನಮಗೆ ಬೇಕು, ಅವ್ರ ಸಪೋರ್ಟ್ ಬೇಕು ಸರ್. ನಮಗೆ ಯಾರಾದರೂ ಟಾರ್ಚರ್ ಕೊಟ್ಟರೆ ನಾವು ಕೆಲಸನೇ ಮಾಡಲ್ಲ ಸರ್. ನಾವೆಲ್ಲ ಅವ್ರ ಮೇಲೆ ಹೊಣೆ ಹಾಕ್ತೀವಿ ಸರ್. ನಾವು ಏನಕ್ಕೋಸ್ಕರ ಇಲ್ಲಿ ಬಂದಿರೋದು ಅಂದರೆ 4-5 ತಿಂಗಳಿಂದ ನಮ್ಗೆ ಇನ್ಸೆಂಟಿವ್ ಬಂದಿಲ್ಲ. ಇನ್ಸೆಂಟಿವ್ ಅಂದರೆ ಪ್ರೋತ್ಸಾಹ ಧನ. ಅದು ಕರೆಕ್ಟಾಗಿ ಎಲ್ಲರದು RCH ಪೋರ್ಟಲಲ್ಲಿ ಎಂಟ್ರಿ ಆದರೆ ಮಾತ್ರನೇ ಬರೋದು, ಇಲ್ಲಾಂದರೆ ಬರೋಲ್ಲ. ಎಷ್ಟೋ ವರ್ಷಗಳಿಗೆ ಅದು ಎಂಟ್ರಿ ಆಗ್ತಾ ಇಲ್ಲ, ಅವ್ರ ಹೆಸರು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಈಗ 5 ಡೆಲಿವರಿ KC ಜನರಲ್ ನಾನು ಮಾಡಿಸಿರ್ತೀನಿ ಅಂದರೆ 1-2 ಬರ್ತಾ ಇದೆ. ಅದೊಂದು ಮತ್ತು ನಮ್ಗೆ ಅದೇ ಇವಾಗ ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ. 5,000 ಏನಿದೆ ಗೌರವಧನ ಅದು ಬಂದಿದೆ. ಈಗ 4-5 ತಿಂಗಳಿಂದ ಇನ್ಸೆಂಟಿವ್ಸ್ ಬಂದಿಲ್ಲ ನಮ್ಗೆ ಯಾವುದೇ ಕಾರಣಕ್ಕೂ. ಆದಷ್ಟು ಬೇಗ ಅದನ್ನ ಹಾಕ್ಕೊಡ್ಬೇಕು. ಮತ್ತು ರೀಸೆಂಟಾಗಿ ನಾವು ಪೋಲಿಯೋ ಮಾಡಿದ್ವಿ. ಒಂದು ದಿನ ಬೆಳಗ್ಗೆ 7 ಗಂಟೆಗೆ ಎದ್ದೋದ್ರೆ 4 ಗಂಟೆ ಆಗುತ್ತೆ ಬರೋಕ್ಕೆ. ಬರೀ 75 ರೂಪಾಯಿ ಅಷ್ಟೇ ಕೊಡೋದು. ನಾನು 2007ರಲ್ಲೇನೋ ಸೇರಿಕೊಂಡಿದ್ದು ಮೆಜೆಸ್ಟಿಕ್ಕಲ್ಲಿ. ಇಲ್ಲೇ ಇದೆ ಮೆಜೆಸ್ಟಿಕ್ಕಲ್ಲಿ ನಾವು ಮಾಡಿದ್ವಿ 4ರಿಂದ 8 ಗಂಟೆ. ಬೆಳಗ್ಗೆ 7 ಗಂಟೆಗೆ ಹೋದರೆ 4 ಗಂಟೆವರೆಗೂ ಏರಿಯಾದಲ್ಲಿ 150 ಮನೆ ಮಾಡಬೇಕು. ಅದಲ್ಲದೆ ತಿರ್ಗಾ 4ರಿಂದ ಸಂಜೆ 8:30ವರೆಗೂ ನಾವು ಪೋಲಿಯೋ ಡ್ಯೂಟಿ. ಬರೀ 75 ರೂಪಾಯಿ. ಅಲ್ಲಿ ಊಟ ಇಲ್ಲ, ಒಂದು ನೀರಿಲ್ಲ. ನಾವೇನು ಏನು ಸರ್, ನಮ್ಗೆ ಬೇರೆ ಕೆಲಸಕ್ಕೆ ಹೋದರೆ ಮಾಡಲ್ವ? ನಾವೇನಕ್ಕೋಸ್ಕರ ಇಲ್ಲಿ ಬಂದು ಮಾಡ್ತಿರೋದು ಅಂದರೆ ನಮ್ಮ ಥರನೇ ಒಂದು ಹೆಣ್ಮಗು ಕಷ್ಟ ಆಗಬಾರ್ದು. ಒಂದು ಪ್ರೆಗ್ನೆಂಟ್ ಆದರೆ ಅವ್ರಿಗೆ ಫಸ್ಟ್ ಪ್ರೆಗ್ನೆಂಟ್ ಏನೇನು ಗೊತ್ತಿರಲ್ಲ. ಅವ್ರಿಗೆ ಯಾವ ಥರ ಮಾತ್ರೆ ತೊಗೋಬೇಕು, ಎಲ್ಲೋಗಬೇಕು, ಏನು ಪ್ರತಿಯೊಂದು ನಾವು ಮಾಡ್ತಾಯಿದ್ದೀವಿ. ಒಂದು ತಾಯಿ ಮಗುನ ಅಷ್ಟು ನೀಟಾಗಿ ಸೇಫ್ ಮಾಡಿ ಡೆಲಿವರಿ ಆಗೋವರೆಗೂ ನಾವು ನೋಡ್ಕೊಂಡು, ಆ ಡೆಲಿವರಿ ಆದಮೇಲೆ ಮನೆಗೆ ಹೋದಾಗೂ ಸಹ ನಾವು ನೋಡ್ಕೊತೀವಿ. ಅವ್ರಿಗೆ ಬ್ಲೀಡಿಂಗ್ ಆಗ್ತಿದ್ಯಾ, ಮಗು ಚೆನ್ನಾಗಿ ನೋಡ್ಕೊತಿದ್ದಾರೆ, ಮಗುಗೆ ಹಾಲು ಕುಡಿಸ್ತಾ ಇದ್ದೀರಾ, ಏನು ಮಗು ವೆಯ್ಟ್ ಇದೆಯಾ, ಅಥವಾ ಮಗುಗೆ ಹಾಲು ಕುಡಿಸಾದ್ಮೇಲೆ ಜೀರ್ಣ ಮಾಡ್ಕೊಳ್ಬೇಕು, ಏನು ಅದ್ರ ಬಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ನಾವು ಎಲ್ಲ ಹೇಳ್ಕೊಡ್ತೀವಿ ಅಂದಮೇಲೆ ನಮ್ಗೆ ಯಾಕೆ ಇವರು ಕರೆಕ್ಟಾಗಿ ತಿಂಗಳ ಸಂಬಳ ಹಾಕಲ್ಲ? ಏನಕ್ಕೋಸ್ಕರ ಹಾಕಲ್ಲ? ಬೇರೆ ಎಲ್ಲದಕ್ಕೂ ಫಂಡ್ ಇರುತ್ತೆ. ಅಲ್ಲೆಲ್ಲೋ ಬಿಲ್ಡಿಂಗ್ ಕಟ್ತಾರೆ, ಇಲ್ಲೆಲ್ಲೋ ಏನೇನೋ ಕಟ್ಟುತ್ತಾರೆ. ನಮಗೆ ಕೊಡ್ತಾ ಇರೋದು 10,000 ಸರ್. ಅದು ಸರಿಯಾಗಿ ನಮಗೆ ಬರ್ತಾ ಇಲ್ಲ. ಏನಕ್ಕೆ ಇವ್ರು ಈ ಥರ ಮಾಡ್ತಾ ಇದ್ದಾರೆ? ಅವಾಗ ನಮ್ಮ ನ್ಯಾತಕ್ಕೆ ಬೀದಿಗೆ ಇಳಿಸ್ತಾ ಇದ್ದಾರೆ. ಮತ್ತು ಏನಕ್ಕೆ ತೊಗೊಂಡ್ರು ತಾಯಿ ಮಗುನ ಮತ್ತು ನೀವು ಉಳಿಸ್ತೀರಾ ಅಂತ ಅಲ್ಲಿ ಪ್ರಶಸ್ತಿಗಳು ಅದು ಇದು ಎಲ್ಲ ಕೊಡ್ತಾರಲ್ವಾ? ನಮಗೆ ಯಾಕೆ ದುಡ್ಡು ಕೊಡಲ್ಲ? ನಮಗೇನು ಜಾಸ್ತಿ ಇಲ್ಲ ಸರ್ ಸಂಬಳ. ನಮಗೆ ಕೊಡೋದೇ 10,000. ಅದು ಸರಿಯಾಗಿ 5,000 ಏನು ಅಂದರೆ ಅದು ಗೌರವಧನ ಅಷ್ಟೇ ಸರ್. ಇನ್ಸೆಂಟಿವ್ ಅಂದರೆ ನಾವು ಒಂದು ಪ್ರೆಗ್ನೆಂಟ್ನ ಕರ್ಕೊಂಡೋಗಿ ನಾನು 9 ತಿಂಗಳು ಅವ್ರನ್ನ ಕೇರ್ ಮಾಡಿದ್ರೆ ಮಾತ್ರ ನನಗೆ 300 ರೂಪಾಯಿ. ಅದು ನನ್ನ ಹೆಸರು ಇದ್ದರೆ ಮಾತ್ರ ಸರ್ ಅಲ್ಲಿ ಬರೋದು. ಅದು ಅಲ್ಲಿ ಯಾರು ಫೀಡಮ್ ಮಾಡ್ತಾರೋ ಅವ್ರ ಹೆಸರು ನನ್ನ ಹೆಸರು ಹಾಕಿದ್ರೆ ಮಾತ್ರ ಅದು 300 ರೂಪಾಯಿ ನನಗೆ ಬರೋದು. ಇಲ್ಲಾಂದರೆ ಬರಲ್ಲ ಸರ್. ಮತ್ತು ಇವಾಗ ಪ್ರತಿಯೊಂದು ಕೆಲಸ ಮಾಡ್ತೀವಿ. ನಾವೇನು ತಾಯಿ ಮಗುನ ಒಂದೇ ನೋಡ್ಕೊಳ್ಳಲ್ಲ. ಲೆಪ್ರೆಸಿ ಮಾಡ್ತೀವಿ, ಡೆಂಗ್ಯೂ ಮಾಡ್ತೀವಿ, ಚಿಕನ್ ಗುನ್ಯಾ ಮಾಡ್ತೀವಿ, BP ಶುಗರ್ ಮಾತ್ರೆ, ಥೈರಾಯ್ಡ್ ಏನಾದರೂ ಇತ್ತು ಅಂದರೆ ಪ್ರತಿಯೊಂದು ನಾವು ಮಾಡ್ತೀವಿ. ನಮ್ದೇನು ಟೈಮಿಂಗ್ಸ್ ಏನಿಲ್ಲ ಸರ್. ಇವಾಗ ಯಾವುದೋ ಒಂದು ನಾನು ಇರೋದೇ ಮಲ್ಲೇಶ್ವರಂ KC ಜನರಲ್ ಹತ್ರ. ಯಾರೋ ಹಿಂದಿಗಳು ಬಂದಿರ್ತಾರೆ, ಅಕ್ಕ ನನಗೆ ಗೊತ್ತಿಲ್ಲ, ನಂಗೆ ಕರ್ಕೊಂಡೋಗಿ ಅಂತ. ನನಗೆ ಹಿಂದಿ ಬರಲ್ಲ, ಆದರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡೋಗಿ ನಾನು ಅಷ್ಟೆಲ್ಲ ಡೆಲಿವರಿ ಮಾಡಿಸಿ ಎಲ್ಲ ಮಾಡ್ತೀವಿ. ಆದರೂ ನಮ್ಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್. ತಿಂಗಳ ನಮ್ಗೆ ಕರೆಕ್ಟಾಗಿ ಹಾಕಿ ನಮ್ಮನ್ನಂತೂ ಯಾವಾಗೂ ಬೀದಿಗೆ ಇಳಿಸೋ ಥರ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಸರ್. ಎಲ್ಲದಕ್ಕೂ ಇರುತ್ತೆ ದುಡ್ಡು, ನಮಗೆ ಯಾಕೆ ಕೊಡಲ್ಲ? ಅದಕ್ಕೊಂದು ನಾನು ಕೇಳ್ಕೊಳ್ಳೋದು ಯಾವಾಗೂ ಇದೆ ಸರ್. ನಮ್ಮ ಆಶಾಗಳು ಬರ್ತಾರೆ, ಬೀದಿಗೆ ಬರ್ತಾರೆ, ಇಳಿತಾರೆ, ಹೋಗ್ತಾರೆ. ತಿಂಗಳ ಅವ್ರು ಹಾಕ್ಬಿಡ್ಲಿ ಸರ್. ನಮ್ದೇನು ಸ್ಯಾಲ್ರಿ ಏನು ಜಾಸ್ತಿ ಅಂತೂ ಇಲ್ಲ. ನಮ್ಮದು 5,000 ಮತ್ತು ಇದರಿಂದ ಇನ್ಸೆಂಟಿವ್ಸ್ ಅಂತ ಅದು ಎಲ್ಲರಿಗೂ ಒಬ್ಬೊಬ್ರಿಗೆ 2,000 ಬರುತ್ತೆ, ಒಬ್ಬೊಬ್ರಿಗೆ 3,000 ಬರುತ್ತೆ. 5,000 ರೂಪಾಯಿ ಮೇಲೆ ಬಂದರೂ ಅದಕ್ಕೂ ಒಂದು ಲೆಟ್ರು ಬರೀಬೇಕು ನಾವು ಬೇರೆ ಕಡೆಯಿಂದ. 5,000 ಅಷ್ಟೇ ಅಮ್ಮ ನೀನು ತೊಗೊಳ್ಳೋದು. ಟಾರ್ಗೆಟ್ ಮಾತ್ರ ಅಷ್ಟು 5-6 ANC ಕೊಡಬೇಕು.
ಬಟ್ ನೀನು 5,000 ರೂಪಾಯಿ ಮೇಲೆ ಬಂದರೆ ನೀನಲ್ಲಿ ಎಲ್ಲ ತೆಗಿಯಮ್ಮ, ನಿಂದೆಲ್ಲ ರೆಕಾರ್ಡ್ಸು, ನಿಂದೆಲ್ಲ ಸೈನ್ ಮಾಡ್ತೀನಿ, ಅದಕ್ಕೆ ಲೆಟ್ರು ತೊಗೊಂಬ ಎಲ್ಲ ಹೇಳ್ತಾರೆ ಸರ್. ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಸರ್. ನಮಗೆ ನಿಜ ಕರೆಕ್ಟಾಗಿ ತಿಂಗಳ ಸಂಬಳ ಹಾಕೋಕೆ ಹೇಳಿ ಸರ್. ನಮಗೆ ಕೆಲಸ ಮಾಡೋಕ್ಕೆ ಖುಷಿ ಇದೆ, ಅವರು ಕರೆಕ್ಟಾಗಿ ನಮ್ಮನ್ನು ನಡೆಸ್ಕೊಂಡ್ಲಿ, ಅದೊಂದೇ ನಾನು ಕೇಳ್ಕೊಳ್ಳೋದು ಸರ್. 5 ತಿಂಗಳಿಂದ ಆಗಸ್ಟಿಂದ ಬ್ಯಾಲೆನ್ಸ್ ಇದೆ ಸರ್. ಒಂದೇ ಬಾರಿ ಡಿಸೆಂಬರ್ದು 5 ತಿಂಗಳದು ಒಂದೇ ಸಲ ಹಾಕೋ ಥರ ಮಾಡಿಕೊಡಿ ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸರ್. ನಮ್ಮ ಡಿಮ್ಯಾಂಡ್ ಇರೋದು ಇನ್ಸೆಂಟಿವ್ ಮತ್ತು 10,000 ಗೌರವಧನ ಮಾಡ್ತೀವಿ ಅಂತ ಹೋದ ವರ್ಷ ನಮಗೆ ಇದು ಕೊಟ್ಟರು. ಇದುವರೆಗೂ 10,000 ಬಂದಿಲ್ಲ. ನಾವು 5-6 ತಿಂಗಳಿಂದ ನಮಗೆ ಇನ್ಸೆಂಟಿವ್ ಬರ್ತಾಯಿಲ್ಲ. ನಮ್ಗೆ ಯಾಕೆ ಕಷ್ಟ ಕೊಡ್ತೀರಾ ಈ ಥರ? ಎಲ್ಲರಿಗೂ ಸಂಬಳ ಅಂತ ನಮ್ಗೆ ಇವಾಗದವರು ಸಂಬಳ ಇಲ್ಲ. ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಹೆಣ್ಮಕ್ಳುಗಳು ತುಂಬ ಮಕ್ಕಳು ಓದಿಸೋದು, ಬಾಡಿಗೆ ಕಟ್ಟೋದು ಪ್ರತಿಯೊಂದು ಇದೆ ಸರ್. ಆದರೆ ಏನು ಮಾಡೋದು? ನಮ್ಮ ಮನೆಗಳಲ್ಲಿ ಏನಾರು ಮಕ್ಕಳನ್ನ ಕೇಳಕ್ಕೆ ಹೋದರೆ ಗಂಡಿರು ನೀ ಏನು ಕೆಲಸಕ್ಕೆ ಹೋಗ್ತೀಯಾ, ನಿಂಗೆ ಸಂಬಳ ಇಲ್ದಿರೆ ಬುಕ್ಸಾಟೆ ಕೆಲಸ ಮಾಡ್ತೀಯಾ ಅಂತ ಬೈತಾರೆ. ದಯವಿಟ್ಟು ಸರ್ಕಾರ ಕೇಳೋದಿಷ್ಟೇ, ಎಲ್ಲ ಹೆಣ್ಮಕ್ಳು ನಿಮ್ಮ ಮಕ್ಕಳ ಥರ ತಿಳ್ಕೊಂಡು ಆದಷ್ಟು ಬೇಗ ಬಿಡುಗಡೆ ಮಾಡಿ. ಸಿದ್ದರಾಮಯ್ಯ ದಯವಿಟ್ಟು ನಮಗೆ ನಿಮ್ಮ ಕೊಟ್ಟ ಮಾತನ್ನು ನಮ್ಗೆ ಉಳಿಸ್ಕೊಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು.